ಕನಸಿನಲ್ಲಿ ಕಾಣತಕ್ಕಂಥ ಎದಿಗಾರಿಕೆಯ ಬಲವಂತ ಬಹರಿ ಯಾರಿದ್ರು ಅಂದ್ರೆ ನಮ್ಮ ವಾಗಣಗೇರಿಯ ಸುರ್ಪುರದ ರಾಜರು ವೆಂಕಟಪ್ಪ ನಾಯಕ. ಸ್ವತಂತ್ರ ಕಿಚ್ಚನ್ನು ಹತ್ತಿರ್ತಕ್ಕಂಥ, ಸ್ವತಂತ್ರ ಪಡ್ಕೊಳ್ಳೋಕ್ಕೆ ಅವ್ರದ್ದು ಮುಂಚೂಣಿಯಾಗಿರ್ತಕ್ಕಂಥ ಒಂದು ಶಕ್ತಿಯನ್ನು ಇವತ್ತು ನಾವು ಸ್ಮರಿಸಬೇಕಾಗ್ತದೆ. ಸುರ್ಪುರ ರಾಜರನ್ನ ಎಷ್ಟು ಹೊಗಳಿದ್ರೂ ಕಡಿಮೆನೇ. ಯಾಕಂತ ಕೇಳಿದರೆ ಇವತ್ತು ನಮ್ಮ ತಾಲೂಕಿನೊಳಗೆ ಯಾವುದೇ ಹಿಂದೆ ಒಂದು 50-60 ವರ್ಷದ ಹಿಂದೆ ಪಾಣಿಗಳನ್ನು ತೆಗೆದು ನೋಡಿದರೆ ಭಾಳಷ್ಟು ಜನರಿಗೆ ಇನಾಮಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಕಡ್ಕೋಳ ಮಡಿವಾಳಪ್ಪನ ಪ್ರಭಾವಕ್ಕೆ ಮತ್ತು ಅವರ ತಪಸ್ಸದ ಬಲಕ್ಕೆ ಹೇಳಿದ್ರಲ್ಲ, ತಪಸ್ಸು ಮಾಡಿದ್ದಕ್ಕಾಗಿ ಅವ್ರು ಏನು ಕೊಡಬೇಕು ಅಂತ ಆಲೋಚನೆ ಮಾಡಿ ಸುರ್ಪುರದೊಳಗೆ ಮಡಿವಾಳಪ್ಪನವ್ರನ್ನ ಆನೆ ಮೇಲೆ ಮೆರವಣಿಗೆ ಮಾಡ್ತಾರೆ. ಇತಿಹಾಸದ ನಂಬಲ್ಲಿ ಅದು ಅದ, ಇತಿಹಾಸ ಪುರಾಣದೊಳಗದ. ಅವಾಗ ಅವರಿಗೆ 50 ಎಕರೆ ಜಮೀನನ್ನು ಕುಂಬಳೆ ಕೊಡ್ತಾರೆ ಅವರಿಗೆ, ಮಡಿವಾಳಪ್ಪನವರಿಗೆ. ಅವರು ಮಡಿವಾಳಪ್ಪನವರು ಸುಮ್ಮನೆ ಬಿಟ್ಟಿಲ್ಲ, ಆ ಋಣಕ್ಕಾಗಿ ಒಂದು ಪದ್ಯವನ್ನು ಬರೆದಾರೆ, ಸುರ್ಪುರದೀಶ ಅಂತ. ಸುರ್ಪುರದ ರಾಜರನ್ನು ಹೊಗಳಿ ಪದ್ಯವನ್ನು ಬರೆದಾರೆ. ಮಡಿವಾಳಪ್ಪನವರು ಯಾರಿಗೆ ಹೊಗಳದವರಲ್ಲ ಅವರು. ಅಂಥ ಬಡವರಿಗೆ, ಸಾಮಾನ್ಯ ಜನಗಳಿಗೆ ಇವತ್ತು ಯಾರು ಮಾಡಲಾರ್ದಷ್ಟು ದೊಡ್ಡ ಸೇವೆಯನ್ನು, ಸಹಾಯವನ್ನು ನಮ್ಮ ಸುರ್ಪುರದ ರಾಜರು ಕೊಟ್ಟಿದ್ದಾರೆ. ವಾಲಿಕರಿಗೆ, ತಳವರಿಗೆ, ಕಸ ಗುಡಿಸೋರಿಗೆ, ಧರ್ಮ ಕಾರ್ಯ ಮಾಡೋರಿಗೆ, ಅನೇಕ ಜನಗಳನ್ನು ಸಮಾಜ ಸೇವೆ ಮಾಡುವಂಥವರಿಗೆ ದಾನ ರೂಪದೊಳಗೆ ಜಮೀನನ್ನು ಕೊಟ್ಟು ಇವತ್ತಿನ ದಿನವರೆಗೂ ಕೂಡ ನಾವು ಮಾಲಿಗೌಡರಿಗೆ, ಪೊಲೀಸ್ ಗೌಡರಿಗೆ ಸಮಾಜ ಸೇವೆ ಮಾಡುವಂಥ ಇನಾಮಿ ಜಮೀನುಗಳನ್ನು ನಾವು ನೋಡ್ತೀವಿ. ಅಂಥ ರಾಜರು ಯಾರು ಇದ್ರೆ ಸುರ್ಪುರ ನಾಡಿನ ರಾಜರು ಅಂತ ಭಾವಿಸ್ಕೊಂಡು, ಅದೇ ರೀತಿಯಾಗಿ ನಮ್ಮ ರಾಜುಗೌಡರು ಭಾಳ ಕರುಣಾಮೂರ್ತಿಗಳು. ಅವ್ರು ಫಸ್ಟ್ ತೆಂಗಿನಕಾಯಿಯಿಂದ ಚಾಲು ಆಗ್ಯದವರು ರಾಜಕೀಯ ಪ್ರೇರಣೆ. ತೆಂಗಿನಕಾಯಿ ಭಾಳ ಮಹತ್ವದ್ದು. ಎಲ್ಲ ದೇವರಿಗೆ ಅರ್ಪಣೆ ಆಗ್ತಕ್ಕಂಥದ್ದು ತೆಂಗಿನಕಾಯಿ, ಪೂಜಾಕ್ಕೆ ಅರ್ಪಣೆ ಆಗ್ತಕ್ಕಂಥದ್ದು ತೆಂಗಿನಕಾಯಿ. ತೆಂಗಿನಕಾಯಿ ಕಾಯಿ ಅಂದ್ರೆ ಎಲ್ಲರನ್ನ ಕಾಯುವಂಥ ಶಕ್ತಿಯನ್ನು ಹಿಡಿದುಕೊಂಡು ಬಂದಂಥವರು ರಾಜಗೌಡರು. ತೆಂಗಿನಕಾಯಿ ಕಾಯ ಅಂದ್ರೆ ನಿಮ್ಮೆಲ್ಲರ ಹೃದಯದಲ್ಲಿರ್ತಕ್ಕಂಥವ್ರು ರಾಜಗೌಡರು. ಇವತ್ತು ಈ ಭಾಗದೊಳಗೆ ದೊಡ್ಡ ಕೆಲಸವನ್ನು, ರೈತರಿಗಾಗಿ ಹೋರಾಟ ಮತ್ತು ಪ್ರತಿಯೊಂದು ಕೆಲಸದೊಳಗೆ ಮುಂಚೂಣಿಯಾಗಿ ಕೆಲಸ ಮಾಡಿದ್ದಾರೆ. ಮುಂದೊಂದು ದಿನಗಳಲ್ಲಿ ಅವರಿಗೆ ಎಲ್ಲ ಗುರುಗಳ ಅನುಗ್ರಹ ಮತ್ತು ಈ ಭಾಗದ ಮಡಿವಾಳಪ್ಪನಂಥ ಜ್ಞಾನಿಗಳು ಅವರಿಗೆ ಅನುಗ್ರಹಿಸಿ ಮುಂದಿನ ದೊಡ್ಡ ಅಧಿಕಾರವನ್ನು ಸಿಕ್ಕರೆ ನಮಗೆ ಭಾಳ ಖುಷಿ ಆಗ್ತದೆ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಹೇಳಿ, ನಮ್ಮ ರಾಜಗೌಡರು ಭಾಳ ಸಂಬಂಧ ಕಡ್ಕೊಳಕ್ಕೆ ಅವರ ಹಿರಿಯಕ್ಕವ್ರನ್ನ ನಮ್ಮ ದೊರೆಗಳ ಮನೆಗೆ ಕೊಟ್ಟಿದ್ದಾರೆ. ಅವರು ಅನನ್ಯವಾದಂಥ ಕಡ್ಕೊಳಕ್ಕೆ ಇವತ್ತಿಗೆ ಸಂಬಂಧ. ಬಸಪ್ಪ ದೊರೆ ಮಡಿವಾಳಪ್ಪನ ಕಾಲಕ್ಕೆ ಬಸಪ್ಪ ದೊರೆ ಇವರಿನಿಂದ ಸುರ್ಪುರದ ರಾಜರ ಸಂಬಂಧಗಳನ್ನು ಉಳಿಸ್ಕೊಂಡು ಬಂದಿರತಕ್ಕಂಥ ಮಠವನ್ನು ಇವತ್ತು ವಾಗಣಗೇರಿ ಒಳಗೆ ಮಡಿವಾಳಪ್ಪನ ಮೂರ್ತಿಯನ್ನು ಸ್ಥಾಪನೆ ಮಾಡ್ತೀವಿ ಅಂದ್ರೆ ಕಡ್ಕೊಳ್ಳೋದಕ್ಕಿಂತಲೂ ಭಾಳ ಖುಷಿ ನಮಗೆ ಇವತ್ತು. ಯಾಕಂದ್ರೆ ಇಲ್ಲಿಂದೇ ಮಡಿವಾಳಪ್ಪನ ಶಕ್ತಿ ಪ್ರಾರಂಭ ಆಗಿದೆ. ಸಾಕಷ್ಟು ಸಲ ಮಡಿವಾಳಪ್ಪನ ಶಾಖಾ ಮಠಗಳು ಸುರ್ಪುರ ತಾಲೂಕದೊಳಗೆ, ಶಾಪುರ ತಾಲೂಕದೊಳಗೆ, ಜೇವರ್ಗಿ ತಾಲೂಕದೊಳಗೆ, ಸಿಂದಗಿ ತಾಲೂಕದೊಳಗೆ, ಬಿಜಾಪುರ ಜಿಲ್ಲಾದಾಗ ಅನೇಕ ಮಠಗಳು ಮಡಿವಾಳಪ್ಪನವರು ಪಾದಾರ್ಪಣೆ ಮಾಡಿರ್ತಕ್ಕಂಥ ಮಠ. ಅದರೊಳಗೆ ಇವತ್ತು ನಮ್ಮ ಸಣ್ಣ ಇದು ಹೊಸ ಸಂಸಾರ ನಮ್ಮದು. ವಾಗಣಗೇರಿ ಒಳಗೆ ಒಂದಿತ್ತು ಒಂದಿಲ್ಲ. ನಂಗೆ 7 ದಿನದಾಗ ನಮ್ಮ ಸಂಸಾರ ಹುಡೀವಿ. ಎಲ್ಲ ನಮ್ಮ ವೆಂಕಣ್ಣ ಅವರು, ಮಲ್ಲಣ್ಣವ್ರು ಭಾಳ ಹೈರಾಣ. ಯಾಕಂದ್ರೆ ಇನ್ನೂ ಸಂಸಾರದ ಒಂದು ಹೆಚ್ಚಾಯಿತು, ಒಂದು ಕಡಿಮೆ ಆಯಿತು ಅನ್ನಂಗೆ ನಮ್ಮ 5 ದಿನ, ಈಗ 7 ದಿನ ಪ್ರವಚನ ಇಟ್ಟು ಕಾರ್ಯಕ್ರಮ ಮಾಡೀವಿ. ಮುಂದೆ ನೋಡ್ರಿ ಮುಂದೆ ಹೆಂಗಾಗ್ತದೆ ವಾಗಣಗೇರಿ. ವಾಗಣಗೇರಿ ಅಂದ್ರೆ ಅದು ಇಡೀ ಭಾಗದೊಳಗೆ ಎದ್ದು ನಿಂತು ನೋಡುವಂಗೆ ಆ ಪರಿಶ್ರಮವನ್ನು ನಾವು ಧರ್ಮಾಚಾರ್ಯ ಗುರುಗಳು ಮಾಡ್ತೀವಿ ಅಂತ ಭಾವಿಸ್ಕೊಂಡು, ನಮ್ಮ ರಾಜಗೌರಿ ಹೇಳಿದ್ರಲ್ಲ, ಅಲ್ಲಿ ಬೊಮ್ಮಗುಡ್ಡ ಅಂದ್ರೆ ಏನೂ ಇರಲಿಲ್ಲ. ನಾವು ಹೋದಾಗ ನಮ್ಮ ದೊಡ್ಡ ಗುರುಗಳು ಒಂದು 20 ವರ್ಷ ಬಂದಾರ. ನಾನು ಸುಮಾರು ಒಂದು 30 ವರ್ಷ ಹೋಗಿನಿ ಆ ಊರಿಗೆ. ಮೊದಲು ಸಾಮಾನ್ಯ ಜನ ಅಲ್ಲೆಲ್ಲ ದುಡ್ದುಣ್ಣವರು ಭಾಳ ಹೈರಾಣದಾಗಿದ್ದರು. ಈಗೆಲ್ಲ ಭಾಳ ಶ್ರೀಮಂತರಾಗ್ಯಾರ, ಲಕ್ಷ ಲಕ್ಷ ಕೊಡೋಷ್ಟು ಶ್ರೀಮಂತರು. ಈಗ ಪ್ರತಿ ವರ್ಷ ಪುರಾಣ ಹಚ್ತಾರೆ, ಪ್ರತಿಯೊಂದು ಕಾರ್ಯವನ್ನು. ಅಲ್ಲಿ ಒಂದು ಸಣ್ಣದೊಂದು ಗುಡಿ ಇತ್ತು, ಸದಾನಂದ ಮುತ್ತೇನ ಗುಡಿ ಇತ್ತು. ಈಗ ಭಾಳ ದೊಡ್ಡ ಪ್ರಮಾಣ ಕಟ್ಟಿ ಜಾತ್ರೆ ಮಾಡುವಂಥ ಕಾರ್ಯಕ್ರಮಕ್ಕೆ ನಮ್ಮ ರಾಜಗೌಡ್ರನ್ನ ಬಿಟ್ಟು ಅವ್ರು ಏನು ಮಾಡೋಂಗಿಲ್ಲ. ಅಲ್ಲಿ ಅಷ್ಟು ಪ್ರೇಮದ ಅವ್ರ ಮೇಲೆ ಅಂತ ಭಾವಿಸ್ಕೊಂಡು ನಮ್ಮ ರಾಜಗೌಡರು ಇಲ್ಲಿ ಬಂದು ಈ ಕಾರ್ಯವನ್ನು ಯಶಸ್ವಿಗೊಳಿಸಿದ್ದಾರೆ.
ಮುಂದೊಂದು ದಿನಗಳಲ್ಲಿ ಇಲ್ಲಿ ಒಂದು ನಾನು ರಾಜಗೌಡ್ರಿಗೆ ಮನವಿ ಮಾಡ್ಕೋತೀನಿ. ನನಗೆ 10 ಮಠಗಳದಾವೆ, ನನಗೆ ಒಂದೊಂದು ದಿನ ಇರ್ಲಕ್ಕೂ ಸಾಧ್ಯ ಆಗಲ್ಲ. ಆದರೆ ಈ ವಾಗಣಿಗೇರಿಗೆ ಒಂದು ನಮ್ಮದೇ ಆಗಿರ್ತಕ್ಕಂಥ ಒಂದು ಕೊಡುಗೆ ಮಾಡುವ ಸಹಾಯ ಸಹಕಾರವನ್ನು ನಮ್ಮ ರಾಜಗೌಡರು ಮುಂದೊಂದು ದಿನಗಳಲ್ಲಿ ಏನು ಅಂತ ಕೇಳಿದರೆ, ಇಲ್ಲೊಂದು ಸಮುದಾಯ ಭವನವನ್ನು ಆಗಬೇಕು, ಎಲ್ಲ ಬಡವರಿಗೆ ಅನುಕೂಲ ಆಗಬೇಕು, ಇಲ್ಲಿ ಒಂದು ಎಲ್ಲ ಧಾರ್ಮಿಕ ಕಾರ್ಯಕ್ರಮ ನಡಲಿಕ್ಕೆ ಒಂದು ಅನುಕೂಲ ಆಗಬೇಕು. ನಮ್ಮ ಬಸವಣ್ಣ ಶರಣರು ಎಲ್ಲ ನಮ್ಮ ಸಹಪಾಠಿಗಳು ಭಕ್ತರು ಕೂಡಿ ಅಲ್ಲೊಂದು 2 ಎಕರೆ ಜಮೀನನ್ನು ಗುರುತಿಸಿದ್ದಾರೆ. ಅದರಲ್ಲಿ ಒಂದು ಸಮುದಾಯ ಭವನವನ್ನು ಚೆಂದ ನಿರ್ಮಾಣ ಮಾಡಿ ಭಕ್ತರಿಗೆ ಅನುಕೂಲ ಮಾಡಿಕೊಡಬೇಕು ಅನ್ನುವಂಥ ಭಾವನೆಯನ್ನು ನನ್ನ ಮನಸ್ಸಿನಲ್ಲಿದೆ. ಅದನ್ನು ನೀವೆಲ್ಲ ಪೂರ್ಣಗೊಳಿಸ್ತೀರಿ ಅಂತ ಭಾವಿಸ್ಕೊಂಡು, ಮಠದ ಜಾಗ ಇಲ್ಲ, ಅಲ್ಲಿ ಗುಡಿ ಕಟ್ಟಿವಿ, ಮುಂದೆ ಭಾಳ ಆವರಣ ಇಲ್ಲ, ಆದರೂ ಕೂಡ ಅದೊಂದು ಧಾರ್ಮಿಕ ಕೇಂದ್ರವಾಗಿ ದೇವಸ್ಥಾನವನ್ನು ಕಟ್ಟಿದಿರಿ. ಮುಂದೊಂದು ದಿನಗಳಲ್ಲಿ ಅದು ದೊಡ್ಡದಾಗಿ ಬೆಳೀತದೆ ಅಂತ ಭಾವಿಸ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಕೈಗೂಡಿಸಿ ಈ ಕಾರ್ಯವನ್ನು ಯಶಸ್ವಿಗೊಳಿಸಿದ್ದಾರೆ. ನಮ್ಮ ರಾಜಗೌಡರು ಹೇಳಿದರು, ರಾಮದೇವ್ ಬಾಬಾ ಅಂದ್ರೆ ವಿಶ್ವದೊಳಗೆ ಹೆಸರದ ಒಂದು, ಜಗತ್ತದೊಳಗೆ ಈ ಒಂದೇ ತಾಲೂಕು ಜಿಲ್ಲಾ ಅಲ್ಲ, ಜಗತ್ತದಾಗ ಒಂದು ಹೆಸರದ. ಅಂಥವು ಕಡ್ಕೊಳ್ಳೋ ಮಡಿವಾಳಪ್ಪನ ಫೋಟೋವನ್ನು ತನ್ನ ಆಫೀಸ್ದೊಳಗೆ ಇಟ್ಕೊಂಡು ಪ್ರತಿನಿತ್ಯ ನಮಸ್ಕಾರ ಮಾಡಿ ಹೊರಗೆ ಹೋಗ್ತಾನವ. ಮತ್ತು ಮಡಿವಾಳಪ್ಪನವ್ರದ್ದು ನಾಟಕವನ್ನು ಹಿಂದಿ ಒಳಗೆ ಬರೆಸಿ ತಮ್ಮ ಶಿಷ್ಯರಿಂದ ನಾಟಕ ಆಡಿಸಿದಾನೆ. ಅವನ ಬೆಂಗಳೂರಾಗ ಕರೆಸಿ ನನಗೆ ಮಾತಾಡಾಗ ಹೇಳಿದರು, ಕೃಷ್ಣಪ್ಪ ಯಾರು, ಕಡ್ಲೆವಾಡ ಸಿದ್ದಪ್ಪ ಯಾರು, ಮಡಿವಾಳಪ್ಪನ ಜನ್ನೂರು ಜಲಾಲ್ ಸಾಹೇಬ್ ಯಾರು, ಎಲ್ಲರ ಹೆಸರು ಹೇಳ್ದವ. ಮಡಿವಾಳಪ್ಪನ ತಾಯಿ ಯಾರು, ಮಡಿವಾಳಪ್ಪನ ತಾಯಿ ಏನು ಪದ ಹಾಡ್ಯಾಳ ಎಲ್ಲ ಹೇಳಿಬಿಟ್ಟವ. ನಮ್ಗಿಂತ ಹೆಚ್ಚು ಚರಿತ್ರೆ ಹೇಳ್ದವ. ಭಾಳ ಮಡಿವಾಳಪ್ಪನವರು ಸುಮ್ಮನೆ ಅಲ್ಲ, ಪರಕಾಯ ಪ್ರವೇಶ ಮಾಡಿದವರು. ಕೇಸರಿ ಭೂಚರಿ ಶೌಚರಿ ಸಾಂಭವಿ ಅನುಭವಿಸಿದವ ನಮ್ಮಣ್ಣ ಅನ್ನುವಂಥ ಯೋಗ ಮುದ್ರೆಯನ್ನು ಕಲ್ತಿರ್ತಕ್ಕಂಥ ಮಡಿವಾಳಪ್ಪನ ಅವ್ನು ಗುರುತಿಸಿದಾನೆ ಅನ್ನುವಂಥ ಮಾತನ್ನು ಹೇಳಿ ನಮ್ಮ ಕಡ್ಕೊಳಕ್ಕೆ ಮೊನ್ನೆ ಫೋನ್ ಮಾಡಿದರು, ಅಮೇರಿಕದಾಗಿದ್ದರು, ಫೋನ್ ಮಾಡಿದ್ರು ನನಗೆ, ಸ್ವಾಮೀಜಿ ನಿಮ್ಮ ಕಡ್ಕೊಳಕ್ಕೆ ಬರ್ತೀನಿ ಅಂದರು. ಬರೀಪ್ಪ ಅಂದೆ ನಾನು, 25,000 ಮಂದಿ ಕರ್ಕೊಬರ್ತೀನಿ ಅಂದವ. ನಾವಂದ್ವಿ ಅದಕ್ಕೆ ವ್ಯವಸ್ಥೆ ಮಾಡ್ಬೇಕು. ನಮ್ಮ ಸಣ್ಣ ಹಳ್ಳಿ ಅದ, ಒಂದು ಉಪ್ಪು ತರಬೇಕಾದ್ರೆ ಎಡ್ರಾಮಿ ಹೋಗಿ ತರ್ಬೇಕು ನಾವು. ಸಣ್ಣ ಊರದ ಒಂದು 100-150 ಮನೆ ಅದಾವ ಊರಾಗ. ಅಂಥ ಊರಾಗ ಮಡಿವಾಳಪ್ಪ ಹೋಗಿ ಕೂತಾನ. ಒಂದು ವೇಳೆ ಅಕಸ್ಮಾತ್ ಅವ ಕಲಬುರಗಿ ಶರಣಬಸಪ್ಪ ಮಡಿವಾಳಪ್ಪ ಒಂದೇ ಕಡೆಗಿದ್ರು, ಒಂದೇ ಮನೆಗಿದ್ರು. ಇವು ಮಡಿವಾಳಪ್ಪ ಎಲ್ಲರೂ ಶಿಶು ಮಕ್ಕಳಪ್ಪ, ನನಗೆ ಬಡವರು ಶ್ರೀಮಂತರು ಶಿಶು ಮಕ್ಕಳೇ, ಬಡವರು ಶ್ರೀಮಂತರೇ ಅಂತ ಮಡಿವಾಳಪ್ಪ ಹೋಗಿ ಅಲ್ಲಿ ಕಡ್ಕೊಳ್ಳೋದಾಗ ಲಿಂಗಾಯತ್ರಿ ಇಲ್ಲಾರ್ದು ಊರಾಗ ಕೂತಾನ. ಅಲ್ಲಿ ರೋಡ್ ಇದ್ದಿದ್ದಿಲ್ಲ, ರೋಡ್ ಇಲ್ಲ, ಬಸ್ ಹೋಗೋದಿಲ್ಲ. ಒಂದು ಸೈಕಲ್ ಹೋದ್ರೆ ನಾವು ನೋಡ್ಬೇಕು, ನಿಂತು ನೋಡಿ. ಒಂದು ಸೈಕಲ್ ಮೋಟ್ರ್ ಬತ್ತು ಕಡ್ಕೊಳಕಂದ್ರೆ ಹಳ ದಾಟಿ ಬರ್ಬೇಕು ನಾವು. ಧರ್ಮಸಿಂಗ್ ಸಾಹೇಬ್ರಿಗೆ ನಾ ಸುಮ್ಮನೆ ಬಿಡಲಿಲ್ಲ ಅವನಿಗೆ, ಅವ್ನು ದೊಡ್ಡವ ಇರ್ಲಕ್ಕ. ನಾನು ಮಲ್ಲಿಕಾರ್ಜುನ್ ಕಡ್ಕೊಳ್ಳೋರು ಇಬ್ಬರು ಹೋಗಿ ಅವನ ಮನೆಗೆ ಹೋಗಿ KPCC ಅಧ್ಯಕ್ಷ ಇದ್ದ. ಇಲ್ಲೇನು ಸಂಸಾರ ಮಾಡೋರು, ಇಲ್ಲಿ ಇರೋರೇನು ಅನಾಗರಿಕರ, ಏನು ಅವ್ರು ಏನಾರ ತಿಳುವಳಿಕೆ ಇಲ್ದವ್ರ, ಅಂಡೋಮನ್ ನಿಕೋಬಾರ್ ಆದಂಗೆ ಆಗ್ಯದ. ಅಲ್ಲಿ ಜನರಿಗೆ ಸುತ್ತಿನ ಹಳ್ಳಿಗೆ 30-40 ಹಳ್ಳಿಗೆ ಅನುಕೂಲ ಆಗ್ತದೆ. ಇಲ್ಲಿ ಬ್ರಿಡ್ಜ್ ರೋಡ್ ಮಾಡ್ಬೇಕು, ಇರಲಿಲ್ಲ ನೀನು ಕೆಡುತ್ತೀನಿ ನೋಡಂದೇನ ಅಂಚಿದವ. ದುಮ್ಮದ್ರಿ ಶಾಂತಗೌಡ ಹೇಳೋ ಮುತ್ತೆಗವ ಭಾಳ ಬೇಯ್ದು ಹೋಗ್ಯಾನು ಅಂಥೇಳಿ 10 ಕಿಲೋಮೀಟ್ರ್ ರೋಡ, ಬ್ರಿಡ್ಜ, ಬ್ಯಾರೇಜ, ನಮ್ಮ ರೈತರಿಗೆ ನೀರು ನಿಂದ್ರಂಗೆ ಎಲ್ಲ ಮಾಡ್ಕೊಂಡೆ ಕೈ ಬಿಟ್ಟಿನಿ ಅವನಿಗೆ. ಇಲ್ಲಾಂದ್ರೆ ನೋಡಿ ನಿನಗೆ ಹೆಂಗೆ ಮಾಡ್ತೀನಿ ಗೌಡ್ರ ಮುಂದೆ ಅಂತೀನಿ ನಾನು. ಯಾಕಂದ್ರೆ ನಂದೇನು ಸಂಸಾರ ಇಲ್ಲ, ನಂದೇನು ಹೆಂಡ್ರ ಮಕ್ಕಳಿಲ್ಲ. ನಮ್ಮ ರೈತರಿಗೆ, ಬಡವ ರೈತರಿಗೆ ಅನುಕೂಲ ಆಗಲಿ ಅಂತ ಆಸೆ ಇಟ್ಕೊಂಡು ಹೆಣ್ಮಕ್ಳು ಹೆರಿಗೆ ಆಗ್ಬೇಕಾದ್ರೆ ಎತ್ತಿನ ಗಾಡಿಯಾಗ ಹೋಗ್ಬೇಕು ರಾತ್ರಿ, ಇಲ್ಲಾಂದ್ರೆ ಹೊತ್ಕೊಂಡು ಹೋಗ್ಬೇಕಂಥ ಪರಿಸ್ಥಿತಿ ಒಳಗೆ ಇವತ್ತು ಒಳ್ಳೆಯ ಒಂದು ಅವಕಾಶವನ್ನು ನಾವು ಪಡ್ಕೊಂಡಿವಿ ಅಂತ ಮಾಡಿಕೊಂಡು, ಇಲ್ಲಿ ಇನ್ನೊಂದು ಏನು ನನ್ನ ಆಸೆ ಅಂತ ಕೇಳಿದ್ರೆ, ಸುರ್ಪುರದೊಳಗೆ ತಿರುಗಾಡಿದೆ ನಾನು. ರಾಜುಗೌಡ್ರೆ, ಸುರ್ಪುರ ರಾಜ ದೊಡ್ಡ ಇತಿಹಾಸದ ಪುಟದೊಳಗದ, ಭಾರತದ ಒಂದು ಸ್ವತಂತ್ರ ಸಿಗುವಂಥ ಇತಿಹಾಸ ಪುಟದೊಳಗೆ ಸುರ್ಪುರದ ವಾಗಣಿಗೇರಿ ಹೆಸರದ. ನಂದನವನ ಮಾಡಬೇಕು ನೀವು. ಸುರ್ಪುರದೊಳಗೆ ಬಂದ್ರೆ ಜನ ಬಂದು ನೋಡಿದ್ರೆ ಸುರ್ಪುರ ರಾಜನ ಊರು ಹೆಂಗದ ಅಂದ್ರೆ, ಪ್ರತಿಯೊಂದು ಓಣಿ ಒಳಗೆ ನೋಡಿದ್ರೆ ಸುಂದರವಾಗಿ ಕಾಣುವಂಥ ರೋಡ್ಗಳು, ಲೈಟ, ಶೌಚಾಲಯಗಳು, ಹೆಣ್ಮಕ್ಕಳಿಗೆ ಶಾಲೆ, ಹಾಸ್ಟೆಲ್ಗಳು ಮಾಡುವಂಥ ಶಕ್ತಿ ನಿಮ್ಮ ಬಳಿ ಅದ್ಭುತದ. ಅದನ್ನು ಬಳಸ್ಕೊಂಡು ಜನಗಳನ್ನು ಒಳ್ಳೆಯ ಸಂಸ್ಕೃತಿ ಸಂಸ್ಕಾರ ಕೊಡುವಂಥ ಸಾಮರ್ಥ್ಯ ನಿಮಗೆ ದೇವರು ಕೊಟ್ಟಾನ. ನಿಮಗೆ ಇಲ್ಲೇ ಹುಟ್ಟಿಸ್ಬೇಕು ಸುರ್ಪುರ ನಾಡಿನೊಳಗೆ. ನೀವು ಕೆಲಸ ಮಾಡ್ಲಿಕ್ಕೆ ದೇವರು ಕರುಣಿಸ್ಯಾನ.
ನೀವು ಮಾಡುವ ಶಕ್ತಿ ಅದು ನಮಗೆ ಮಾಡೋಕ್ಕೆ ಬರೋಂಗಿಲ್ಲ. ನಮ್ಗೆ ವಿಧಾನಸೌಧಕ್ಕೆ ಹೋಗಿ ಕುಂದ್ರಲಕ್ಕೆ ಬರ್ತದ ನಮ್ಗೆ? ಇಲ್ಲ. ಮಂತ್ರಿ ಆಗಕ್ಕೆ ಬರ್ತದನು, ಮುಖ್ಯಮಂತ್ರಿ ಆಗಕ್ಕೆ ಬರ್ತದನು? ಇಲ್ಲ. ನಮ್ಮ ರಾಜಗೌಡರು ಆಗುವಂಥ ಸಾಮರ್ಥ್ಯ ಅದ. ಇಂಥ ಸುರಪುರ ನಾಡಿನೊಳಗೆ ಅಂಥ ಒಳ್ಳೆಯ ರೋಡ್ಗಳು, ಒಳ್ಳೆಯ ಜನರಿಗೆ ಅನುಕೂಲ ಮಾಡಿಕೊಡ್ತೀರಿ ಅಂತ ಭಾವಿಸ್ಕೊಂಡು ಸುರಪುರ ಒಂದು ಅಲ್ಲದೆ ಪ್ರತಿಯೊಂದು ಹಳ್ಳಿ ಒಳಗೆ ನೀವು ಒಳ್ಳೆಯ ಕೆಲಸ ಮಾಡ್ತೀರಿ ಅಂತ ನಮ್ಮ ವಿಶ್ವಾಸದ. ನಾನೇನು ಸ್ವಂತ ಯಾಕಂತ ಕೇಳಿದ್ರೆ ನಿಮ್ಮ ಮುಂದೆ ಹೇಳುವ ಧೈರ್ಯ ಯಾರಿಗಿರಂಗಿಲ್ಲ. ಸುಮ್ಮನೆ ಏನೋ ಕೈ ಕಟ್ಕೊಂಡು ಎರಡು ಮಾತಾಡುವಂಥ ಸಾಮರ್ಥ್ಯ ನಮ್ಮ ಶಿವರಾಜಗೌಡನಂಥವ್ರಿಗೆ, ಭಾಳ ಆತ್ಮೀಯರಿದ್ದವರಿಗೆ ಹೆಣ್ಣ ಅಂತ ಧೈರ್ಯದಿಂದ ಹೇಳ್ಬೋದು. ಸಾಮಾನ್ಯ ಮಂದಿಗೆ ಹೇಳಕ್ಕೆ ಬರೋಂಗಿಲ್ಲ. ನಾವು ಹೇಳುವಂಥ ಧೈರ್ಯ ಅದ ನಮ್ಗೆ, ದೇವ್ರು ಕೊಟ್ಟಾನ, ನಮ್ಗೆ ಅಧಿಕಾರದ ಗುರುಗಳ ಸ್ಥಾನದಾಗ ಇದ್ದೀವಿ. ಅವರು ಅಂಥ ಕೆಲಸ ಮುಂದೊಂದು ದಿನಗಳಲ್ಲಿ ಮಾಡೋದ್ರ ಜೊತೆಗೆ ಮಾಡಿ ತೋರಿಸ್ತಾರೆ ಅನ್ನುವಂಥದ್ದು ಕೂಡ ನಮಗೆ ವಿಶ್ವಾಸದ ಅಂತ ಭಾವಿಸ್ಕೊಂಡು ಪ್ರತಿ ವರ್ಷ ನಮ್ಮ ಕಡ್ಕೊಳಕ್ಕೆ ಅವಾಗವಾಗ ಯಾವಾಗಾರ ಅನ್ನಿಸ್ತಂದ್ರೆ ಬಂದು ತಮ್ಮ ಅಕ್ಕನ ಮನೆ ಅದ ಕಡ್ಕೊಳ್ಳೋ ಮಡಿವಾಳಪ್ಪನ ನೀವೆಲ್ಲ ಬೆಳೆಸಿದವರಿದ್ದೀರಿ. ಮಡಿವಾಳಪ್ಪನಾಗ ಯಾರೂ ಕೇಳ್ತಿರ್ಲಿಲ್ಲ. ಅಂಥ ಜ್ಞಾನಿಗೆ ಕಂಡುಕೊಂಡವರು ನೀವು ಸುರಪುರದ ರಾಜಾರು. ಅವರು ನೀವು ಮಡಿವಾಳಪ್ಪನ ಭಾಳ ಎತ್ತರ ಮಟ್ಟಕ್ಕೆ ಒಯ್ದವರು ಇದ್ದೀರಿ ಅಂತ ಭಾವಿಸ್ಕೊಂಡು ನೀವು ಈ ವಾಗಣಗೇರಿ ಗ್ರಾಮಕ್ಕೆ ಒಂದು ಅಗಶಿ ಆಗ್ಬೇಕಲ್ಲಿ. ಈ ಊರ ಕಾಣಬೇಕು. ಸುರಪುರದ ಆಸ್ಥಾನದ ಪ್ರಥಮ ರಾಜಧಾನಿ ಅಂತ ಅದನ್ನು ಆಗುವಂಥದ್ದು ಚಲೋ ರೋಡ, ಇಲ್ಲಿ ಮಕ್ಕಳಿಗೆ ಶಿಕ್ಷಣ ಒಂದು ಅನುಕೂಲ ಮಾಡಿಕೊಡ್ತೀರಿ ಅಂತ ಭಾವಿಸ್ಕೊಂಡು ಸಾಕಷ್ಟು ಮಂದಿ ಇಲ್ಲಿ ನೌಕರದಾರಿದ್ದಾರಂತ ರಾಜಗೌಡರು ಭಾಳ ಹೆಮ್ಮೆಯಿಂದ ಹೇಳಿದರು. ನಮ್ಮ ಹೆಣ್ಮಕ್ಳು ಕೂಡ ದೊಡ್ಡ ಅಧಿಕಾರದಾಗ ಇದ್ದಾರೆ ಅನ್ನುವಂಥ ಹೆಮ್ಮೆಯಿಂದ ಹೇಳಿದರು. ಅಂಥ ಅಧಿಕಾರ ಕೊಡುವಂಥ ಮತ್ತು ಬರುವಂಥ ಸಾಮರ್ಥ್ಯ ಮಡಿವಾಳಪ್ಪ ನಿಮ್ಮೆಲ್ಲರಿಗೆ ಕಾಣಿಸ್ಲಿ ಅಂತ ಹೇಳಿ ಇಲ್ಲಿ ಎಂದು ಪರೋಕ್ಷವಾಗಿ ಅಪರೋಕ್ಷವಾಗಿ ಸೇವೆ ಮಾಡಿರ್ತಕ್ಕಂಥವ್ರಿಗೆ ಎಲ್ಲರಿಗೆ ಧನ್ಯವಾದ ಹೇಳಿ, ನಮಗೆಲ್ಲ ನಮ್ಮ ವಾಗಣಗೇರಿ ನಮ್ಮ ವೆಂಕಣ್ಣ ನಮ್ಮ ಮಲ್ಲಣ್ಣವ್ರು ಅಂದರು, ನಮ್ಮ ಊರ ಪುರಾಣ ಕೇಳೋಕ್ಕೆ ಬರಲ್ರಿ ಮುತ್ತಾರೆ, ನೀವು ಪುರಾಣ ಹಚ್ಚಲಕ್ಕೆ ಚಾಲು ಮಾಡಿರಿ ಹೆಂಗ್ರಿ ಅಂದರು. ನಾ ಕೇಳ್ತೀನಿ, ನೀವು ಹೇಳಿ ಅಂದಿನ. ನಾವು ಒಬ್ಬನೇ ಕುಂದಿರ್ತೀನಿ ಅಲ್ಲಿ, ನಮ್ಮ ಶಾಸ್ತ್ರಿಗಳು ಹೇಳಿ ನೋಡಮ್ಮ ಹ್ಯಾಂಗೆ ಬರಲ್ಲ ಅಂತಂದೆ. ನಾವು ಬಂಧುಗಳೇ ತಕ್ಷಣವೇ ಒಂದು ಹವಣ ತುಂಬಿಡ್ತು. ಇವತ್ತು ದೊಡ್ಡ ಪ್ರಮಾಣ ಮೆರವಣಿಗೆ, ಸಾವಿರಾರು ಮಂದಿ, ಕುಂಭ ಕಳಸ, ಹೆಣ್ಮಕ್ಳು ಗಂಡ್ಮಕ್ಳು ಯುವಕರು ವಯಸ್ಸಾದವರು ನೀರು ನೀಡುತ್ತಾ ಮನೆಯ ಪ್ರತಿಯೊಬ್ಬರು ಮನೆ ಬಾಗಿಲಿಗೆ ಇವತ್ತು ದೀಪ ಹಚ್ಚಾರಿ ಗೌಡ್ರೆ. ಎಲ್ಲರ ಮನೆ ಮುಂದೆ ದೀಪ ಅದಾವ. ಮಡಿವಾಳಪ್ಪ ಪ್ರವೇಶ ಮಾಡ್ದ, ವಾಗಣಗೇರಿ ಒಳಗೆ ಒಂದು ಜ್ಯೋತಿ ಬಂತು, ಒಂದು ಶಕ್ತಿ ಬಂತು, ಮಡಿವಾಳಪ್ಪನ ಅಧ್ಯಾತ್ಮ ಬಂತು ಅನ್ನುವಂಥ ಮಾತು ಹೇಳ್ತಾ ಇವತ್ತು ಪುರಾಣದೊಳಗೆ ಯಾವ ನಮ್ಮ ಗಂವಾರ ಶಾಸ್ತ್ರಿಗಳು ವಿಶ್ವಾರಾಧ್ಯನ ಮುತ್ತೆಯವರು ಭಾರಿ ದೊಡ್ಡ ಪಂಡಿತವ. ಗಂವಾರ ಶಾಸ್ತ್ರಿ ಅಂದರೆ ಈ ಭಾಗದೊಳಗೆ ಅವನ ಮುಂದೆ ಯಾರೂ ನಿಂತು ಮಾತಾಡ್ತಿದ್ದಿಲ್ಲ. ಅಂಥವು ಮಡಿವಾಳಪ್ಪನ ನೋಡ್ಲಕ್ಕೆ ಬಂದಂತ. ನೋಡ್ಲಕ್ಕೆ ಬಂದು ಇವ ಏನು ಮಾಡ್ಲಕತ್ತಾನ, ಗಂಡಿಗೆ ಹೆಚ್ಚು ಹಾಕೊಂಡು ಕೂಳು ಬಿಡ್ಲಕತ್ತಾನ ಇವ ಮಡಿವಾಳಪ್ಪ. ಅವ ಅಂದಾನ ಮಡಿವಾಳಪ್ಪ ಅಂದ್ರೆ ಭಾರಿ ಅದಾನ, ಶಿವಾಸನ ಮ್ಯಾಲ ಚಲೋ ಮಡಿ ಉಟ್ಕೊಂಡು ಒಂದು 10 ತೊಲಿ ಬಂಗಾರ ಕೈಗೆ ಇಟ್ಕೊಂಡು ಕೂತಾನಂತ ಅವ ತಿಳ್ಕೊಂಡಾನ. ಇವ ಕೂಳು ಬಿಡ್ಲಕತ್ತಾನ ಕೂತು. ಅವ ಬಂದು ಕೇಳ್ಯಾನ, ಮಡಿವಾಳಪ್ಪಗೆ ಕೇಳ್ಯಾನ, ಮಡಿವಾಳಪ್ಪನವ್ರ ಮನ್ಯಾಗ ಮಠದಾಗ ಹಾರನು ಅಲ್ಲಿ ಒಳಗೆ ಹಾರು ಹೋಗನಂತವ. ಅವನೇ ಮಡಿವಾಳಪ್ಪನಿಗೆ ಕೂತಾನ, ಒಳಗೆ ಹಾನು ಹೋಗೋಣ, ಒಳಗೆ ಹೋಗ್ಯಾನ, ಮುಖ ತೊಗೊಂಡಾನ, ಕುಂತಾನ. ಅವಾಗೇನು ಕುರ್ಚಿ ಇದ್ದಿದ್ದಲ್ಲ, ಸೋಫಾ ಸೆಟ್ ಇದ್ದಿದ್ದಲ್ಲ, ಚಾಪೆ ಹಾಸೋದು ಜಮಖಾನೆ ಹಾಸೋದು. ಕುಂತರು, ಇಬತ್ತು ಹಚ್ಕೊಂಡ ಕುಂತ. ಮಡಿವಾಳಪ್ಪನವ್ರು ಬಂದು ಸಗಣಿ ಕೈಯ ತೊಳ್ಕೊಂಡು ಬಂದು ಮಾರಿ ಮುಂದೆ ಕೂತ ಅಂದ ಗಂವಾರ ಶಾಸ್ತ್ರಿ ಅಂದ, ಯಪ್ಪ ಮಡಿವಾಳಪ್ಪ ನೀ ದೊಡ್ಡವ, ಭಾಳ ಪಂಡಿತ ಶಾಣೆ ಅಂತ ತಿಳ್ಕೊಂಡಿದ್ದೆ, ನೀ ಭಾಳ ಅದ್ಭುತ ಜ್ಞಾನಿ ಅಂತ ತಿಳ್ಕೊಂಡಿದ್ದೆ, ಇನ್ನೂ ಹಂಡಿ ಹಚ್ಚೋದೇ ಕಲ್ತಿದ್ದೆ ನೀನು, ನೀನು ಮಾಯಿ ಬಿಟ್ಟಂಗೆ ಕಾಣಲ್ಲ ಅಂದವ. ಅದಕ್ಕೆ ಮಾಯಿ ಯಾವುದು ಹೇಳೋ ಶಾಸ್ತ್ರಿ, ನಿನ್ನ ನಾಯತ್ವ ತಿಳಿಲಾರದೆ ಭಾಳ ಬಾಯಿ ಕಿಸ್ತಿ ಅಂದವ. ಕಂಡಪಟ್ಟು ಓದಿಕೆ ಶಾಣೆ ಆಗಿದೆ ನೀನು ನೋಡಿಲ್ಲ ಅಂದವ. ವೇದಶಾಸ್ತ್ರ ಪುರಾಣ ಓದಿ ಹೇಳಿದ್ರೆ ಆಯ್ತೇನು ಮುಕ್ತಿ? ವೇದಶಾಸ್ತ್ರ ಪುರಾಣ ಆಗಮ ಆಧಾರ ಆದಿ ಅಗದೇನಾದಿ ಏನಾದಿ? ಪುರಾಣ ಓದಿ ಹೇಳ್ದಿ ಏನಾಗಿದೆ ಅಂತ ಕೇಳ್ದ ಮಡಿವಾಳಪ್ಪ. ಅಂಥ ಮಡಿವಾಳಪ್ಪಗೆ ತಲೆಬಾಗಿ ನಮಸ್ಕಾರ ಮಾಡಿ ಭಿನ್ನ ಕೊಟ್ಟನಂತ. ಅದು ಇತಿಹಾಸ ಮಡಿವಾಳಪ್ಪಂದು. ಅಂಥ ಇತಿಹಾಸ ಪುರುಷ ಮಡಿವಾಳಪ್ಪ. ಬಬಲಾದಿ ಚಿಕ್ಕಪ್ಪಯ್ಯ ಅನ್ನುವಂಥ ಜಾಂಡೆ ಕಟ್ಟಿದ್ನಂತ ಮ್ಯಾಲ ಮಠದ ಮ್ಯಾಲ. ಯಾವ ಗಂಡಸಿದ್ದವ ಬಂದು ಇಳಿಸಿ ಹೋಗನ್ ನನಗತ್ತ. ಬಬಲಾದಿ ಚಿಕ್ಕಪ್ಪಯ್ಯ ಅಂದ್ರೆ ಅವ ದೊಡ್ಡ ಇತಿಹಾಸ ಪುರುಷ. ಅವ ಬಬಲಾದಿ ಬಬ್ಬಿ ಹಿಡ್ತದಂತ ಹೇಳಿದ್ನಂತವ. ಅಂಥ ಪುರುಷ ತ್ರಿಕಾಲ ಜ್ಞಾನಿನ ಮಡಿವಾಳಪ್ಪ ಸೋಲಿಸಿ ಉಮ್ಡೆ ತೊಗೊಂಬಂದಾರ. ನಮ್ಮ ಮಠದಾಗ ಇತಿಹಾಸ ಅದ ರೀ. ಅವ್ರ ಮಠಕ್ಕೆ ಕರೆಸಿದ್ರು, ನನಗೆ ಹೇಳಿದ್ರು. ಆ ಮಠದಾಗ ಏನು ಕೊಡ್ತಾರ ಅಂದ್ರೆ ಕೌದಿ ಹೊಲ್ದು ಕೊಡ್ತಾರೆ ಮಂದಿ. ಚಲೋ ಹೊಸ ಕೌದಿ ಚಂದಗೆ ನೇಮದಿಂದ ಹೊಲ್ದು ಮಠದಾಗ ಒಟ್ಟು ಬಿಟ್ಟಿದ್ರು ಕೌದಿ. ಎಷ್ಟದು ಹೊಲ್ದಿರಲ್ರಿ ಕೌದಿ ಅಂದೆ. ಇಲ್ರಿ ಉಮ್ಳೆ ಕೊಡ್ತಾರೆ, ನಮಗೆಲ್ಲ ದಾನ ಕೊಡ್ತಾರೆ ಅಂದರು. ಎಲ್ಲರೂ ಕಂಬಳಿ ಏನೇನೋ ಕೊಡ್ತಿರ್ತಾರ, ಆದ್ರೆ ಕೌದಿ ಕೊಡ್ತಾರೆ ಮಠದಾಗ. ಅವ್ರು ಹೇಳಿದರು,
ಮಡಿವಾಳಪ್ಪ ಈ ಮಠಕ್ಕೆ ಬಂದು ನಮ್ಮ ಗುರುಗಳನ್ನು ಮೇಕ್ ಮುಂಗ್ಲಿ ಇಳಿಸಿದಂಥ ಸೂರ ಮಡಿವಾಳಪ್ಪ ಅಂಥೇಳಿ ಅವ್ರ ಪುರಾಣ ಹಚ್ಚಿ ನಮಗೆ ಕರೆಸಿದ್ರು. ಅಂಥ ಮಡಿವಾಳಪ್ಪನ ನಾಡಿನೊಳಗೆ ನೀವೆಲ್ಲ ಇದ್ದೀರಿ ಅಂದ್ರೆ ಭಾಳ ಸೂರರು ಅಂತ ಭಾವಿಸ್ಕೊಂಡು ನಮ್ಮ ರಾಜುಗೌಡರು ಎಲ್ಲ ನಮ್ಮ ಹನುಮನ್ ನಾಯಕರು ಇವರೆಲ್ಲ ಬಂದು ಈ ಭಾಗಕ್ಕೆ ಒಂದು ನಿಮ್ಮ ಸೇವಾ ಮಾಡುವಂಥ ಶಕ್ತಿ ಅವ್ರಿಗೆ ಭಗವಂತ ಕೊಡಲಿ ಅಂತ ಆಶಿಸಿ ನಾನು 2 ಮಾತುಗಳಿಗೆ ವಿರಾಮ ಮಾಡ್ತೀನಿ.